ಹೌದು, ಎಲ್ಲಿ ನೋಡಿದ್ರು ಎತ್ತ ಹೋದ್ರು ಈ ರಣಮಳೆಯ ರಗಳೆ ಹಲವು ಕಡೆ ನಿಲ್ತಾ ಇಲ್ಲ. ಅದರಲ್ಲೂ ಉತ್ತರ ಕನ್ನಡದ ಸ್ಥಿತಿ ನೋಡಿದ್ರೆ ದೇವರಿಗೆ ಪ್ರೀತಿ ಅನ್ನೋ ಹಾಗಾಗೋಗಿದೆ. ಅದೇನು ಅವಾಂತರ, ಅದೇನು ಮಳೆ ಅಬ್ಬರ ಅಂತೀರಾ? ಅದೇ ನೀವು ಈಗ ತಾನೇ ಕೇಳಿದಾಗೆ ಅಂಕೋಲದಲ್ಲಿ ಗುಡ್ಡ ಕುಸಿದು 6 ಮಂದಿ ಜೀವಂತ ಸಮಾಧಿ ಆಗಿರುವಂಥದ್ದು ಖಚಿತ ಆಗಿದೆ. ಇನ್ನೂ ಆ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಚಾನ್ಸಸ್ ಕೂಡ ಇದೆ. ಮತ್ತೊಂದು ಮೂಲದ ಪ್ರಕಾರವಾಗಿ ಗುಡ್ಡ ಕುಸಿತ ಆದಂಥ ಜಾಗದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಇದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಇಷ್ಟೇ ಅಲ್ಲ, ಹಲವು ಕಡೆ ಈ ಮಳೆಯಿಂದಾಗಿ ಬಹಳ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಮಳೆ, ಬೀಭತ್ಸ ಮಳೆ. ಉತ್ತರ ಕನ್ನಡದಲ್ಲಿ ಅಬ್ಬರಿಸಿತು ಮರಣ ಮಳೆ. ಗುಡ್ಡಗಳೇ ಗಡಗಡ ಅಂತಿವೆ. ಹೆದ್ದಾರಿಗಳ ಮೇಲೆ ಬಂಡೆಗಳು ಬೀಳ್ತಿವೆ. ಥೋ ಅಂತ ಸುರಿತಿರೋ ಮಳೆಯಿಂದಾಗಿ ಮರಣ ಮೃದಂಗವೇ ಬಾರಿಸ್ತಿದೆ. ನೋಡಿ, ಒಂದೊಂದು ದೃಶ್ಯವನ್ನು ದಿಟ್ಟಿಸಿ ನೋಡಿ. ಜಿಟಿ ಜಿಟಿ ಮಳೆಗೆ ಕಲ್ಲು ಬಂಡೆಗಳಿಂದ ಗಟ್ಟಿಮುಟ್ಟಾಗಿದ್ದ ಗುಡ್ಡಗಳು ಹೇಗೆ ಬಾಯಿ ಬಿಟ್ಟಿವೆ ಅಂತ. ಮಳೆ ಹೊಡೆತಕ್ಕೆ ತನ್ನೊಡಲನ್ನೇ ಕಳೆದುಕೊಂಡಿರುವ ಗುಡ್ಡದಿಂದ ಮಣ್ಣು ಕುಸಿತಾ ಇದ್ರೆ, ಮತ್ತೊಂದು ಕಡೆ ನದಿಯಲ್ಲಿ ಟ್ಯಾಂಕರ್ ಕೊಚ್ಚಿ ಹೋಗ್ತಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಇಂದು ದೊಡ್ಡ ದುರಂತವೊಂದು ಸಂಭವಿಸಿದೆ. ಆಗಿದ್ದೇನು ಅಂದ್ರೆ, ಶಿರೂರು ಬಳಿಯ ಹೆದ್ದಾರಿಯಲ್ಲಿ ಮನೆಗೆ ಹೊಂದಿಕೊಂಡಂತೆ ಒಂದು ಟೀ ಶಾಪ್ ಇತ್ತು. ಮಳೆಯಂತ 2 ಟ್ಯಾಂಕರ್ನ ಚಾಲಕರು ಟೀ ಕುಡಿಯೋದಕ್ಕೆ ಲಾರಿ ನಿಲ್ಲಿಸಿದ್ದಾರೆ. ಈ ವೇಳೆ ಯಮನಂತೆ ಗುಡ್ಡ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 2 ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ರೆ, ಒಂದು ಕಾರು ಮಣ್ಣಿನಡಿ ಸಿಲುಕಿದ ಶಂಕೆ ಇದೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಡಿಸಿ ಲಕ್ಷ್ಮೀಪ್ರಿಯಾ, ಎಸ್ಪಿ ಎಂ ನಾರಾಯಣ ಭೇಟಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದ್ದು, ಶಾಂತಿ ನಾಯ್ಕ್ ಅನ್ನೋ ಮಹಿಳೆಯ ಮೃತದೇಹ ಸಿಕ್ಕಿದೆ. ಉಳಿದವರಿಗಾಗಿ ಶೋಧ ಮುಂದುವರೆದಿದೆ. ಲಕ್ಷ್ಮಣ ಬೊಮ್ಮಯ್ಯ ನಾಯ್ಕ, ಅವಂತಿಕಾ ಲಕ್ಷ್ಮಣ ನಾಯ್ಕ, ಉಪೇಂದ್ರ ನಾಯ್ಕ, ರೋಷನ್ ಲಕ್ಷ್ಮಣ ನಾಯ್ಕ, ಜಗನ್ನಾಥ ನಾಯ್ಕ, ಸಣ್ಣಿ ಹನುಮಂತಗೌಡ ಇನ್ನೂ ಪತ್ತೆಯಾಗಿಲ್ಲ. ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿ ರಾಜು ಅನ್ನೋರು ವಿವರಿಸಿದ್ದು ಹೀಗೆ. ಮಣ್ಣು ಕುಸಿದ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೇವೆ, ಗಾಡಿ ಡ್ರೈವರ್ ಏನಂತ ಅದು ಏನು ಆಗ್ತಿದಂತ ಮಣ್ಣು ಕುಸಿದಿದ್ದವಣ ಗಾಡಿ ರಿವರ್ಸ್ ಹಾಕಂತೆ. ಮತ್ತೆ ಗಾಡಿ ರಿವರ್ಸ್ ಹಾಕ್ಬಿಟ್ಟಾರೆ. ನಮ್ಮ ಗಾಡಿ ಬಂದು ಮಣ್ಣು ನೋಡಿತ್ತು. ಮಣ್ಣು ನೋಡ್ದೈತೆ, ನಾವು ಗಾಡಿ ಸ್ಟೇರಿಂಗ್ ತಿರ್ಸ್ಕೊಂಡು ಮತ್ತೆ ಇದೇ ಮಾಡಿರ್ತಾವ. ಇವರೇ ಬಂದು ಹೊಡೆದೈತೆ. ಆ ಬದಿ ಇಳ್ಕೊ ಬಂದ್ರೆ ಇಲ್ಲಿ ಬಸ್ಸೆಲ್ಲ ನಿಂತ್ಕೊಂಡಿತ್ತು. ಅವರಿಗೆಲ್ಲ ಕಳ್ಸಿದ್ರು. ಈ ಟ್ಯಾಂಕರ್ ಡ್ರೈವರು ಅಲ್ಲೇ ಇದ್ದ, ಇವನು ಇಲ್ಲ. ಈಗ ಹೋಟೆಲ್ ಗಿಟೆಲ್ ಎಲ್ಲ ತೊಳ್ಕೊಂಡು ಹೋಗೋದು ಕಟ್ಟಿ. ಟೀ ಅಂಗಡಿ ಮಾಲೀಕನಿಗಾಗಿ ಸಾಕು ನಾಯಿ ಮೂಕವೇದನೆ. ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ಕರುಳು ಚುರ್ರನ್ನುತ್ತೆ. ಪಾಪ, ಮೂಕ ಪ್ರಾಣಿಗೇನು ಗೊತ್ತು ಹೇಳಿ, ತನ್ನ ಮಾಲೀಕ ಮಣ್ಣಲ್ಲಿ ಮಣ್ಣಾಗಿದ್ದಾನೆ ಅಂತ. ಟೀ ಅಂಗಡಿ ಮುಚ್ಚೋದ ಸ್ಥಳದಲ್ಲಿ ಸಾಕು ನಾಯಿ ಪರದಾಡಿದ ದೃಶ್ಯ ಕಲ್ಲು ಹೃದಯವನ್ನು ಕರಗುವಂತೆ ಮಾಡಿದೆ. ಹೆದ್ದಾರಿ ಮೇಲೆ ಬಿದ್ದ ಬಂಡೆಕಲ್ಲು, ಸವಾರರು ಹೈರಾಣ. ಈ ದೃಶ್ಯ ನೋಡಿ, ಹೆದ್ದಾರಿ ಮೇಲೆ ಹೇಗೆ ದೈತ್ಯಾಕಾರದ ಗುಡ್ಡಗಳು ಕುಸಿದಿವೆ ಅಂತ. ಹೊನ್ನಾವರ ತಾಲೂಕಿನ ವರ್ಣಕೇರಿ ಬಳಿ ಅವಘಡ ಸಂಭವಿಸಿದ್ದು, ಗುಡ್ಡ ಕುಸಿತದಿಂದ ಹೊನ್ನಾವರ, ಸಾಗರ, ಬೆಂಗಳೂರು ರಸ್ತೆ ಬಂದ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿವೆ. ಮನೆ ಮೇಲೆ ಕುಸಿದು ಬಿದ್ದ ಗುಡ್ಡ, ನಿವಾಸಿಗಳು ಪಾರು, ಬೆಚ್ಚಿ ಬೀಳಬೇಕು. ಒಂದೊಂದು ದೃಶ್ಯ ನೋಡಿದ್ರೆ ಎದೆ ಝಲ್ಲನ್ನಬೇಕು ನೋಡಿ. ಆಸರಿಯಾಗಿದ್ದ ಸೂರಿನ ಮೇಲೆ ಗುಡ್ಡದ ಭೂತ ಹೇಗೆ ಬಂದು ಆವರಿಸಿದಾನೆ ನೋಡಿ. ಮಂದ್ರಾಳಿಯಲ್ಲಿ ಈ ದುರಂತ ನಡೆದಿದ್ದು, ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮನೆ ಮೇಲೆ ಕುಸಿದ ಗುಡ್ಡ, ವ್ಯಕ್ತಿಯೋರ್ವ ಸಾವು. ಕಾರವಾರದ ಕಿನ್ನರ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಗುಡ್ಡ ಕುಸಿತವಾಗಿದೆ. ಇದರ ಪರಿಣಾಮ ಮನೆಯಲ್ಲಿ ಸಿಲುಕಿದ್ದ ಗುರವ ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಹೆಗಡೆ ಗ್ರಾಮ ಜಲಾವೃತ, 200 ಮನೆಗಳಿಗೆ ನುಗ್ಗಿದ ನೀರು. ಇದು ಕೇವಲ ಗುಡ್ಡ ಕುಸಿತದ ಕಥೆಯಲ್ಲ. ಉತ್ತರ ಕನ್ನಡದಲ್ಲಿ ರಣಮಳೆಗೆ ಜನರ ಜೀವನವೂ ಕೂಡ ಬೀದಿಗೆ ಬಿದ್ದಿದೆ. ಅಘನಾಶಿನಿ ಉಕ್ಕಿದ ಪರಿಣಾಮ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದ್ದು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಚಿಕ್ಕ ಚಿಕ್ಕ ಬೋಟ್ಗಳ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗಿದೆ.
ಮುಳುಗಿತು ಅರಗಾ ಬಳಿಯ ಹೆದ್ದಾರಿ, ಸವಾರರು ಪರದಾಟ. ಕಾರವಾರ ತಾಲೂಕಿನ ಅರಗಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಅವಾಂತರಗಳಾಗಿದ್ದು ನೀರು ಕಡಿಮೆ ಆಗೋದನ್ನೇ ಸವಾರರು ಕಾಯ್ತಿದ್ದಾರೆ. ರಣಚಂಡಿ ಮಳೆಗೆ ಉತ್ತರ ಕನ್ನಡವಂತೂ ವಿಲ ಅಂತಿದೆ. ಬಂಡೆಗಳು ಮೆತ್ತಗಾಗ್ತಿದ್ದು ಗುಡ್ಡಗಳು ಗಡಗಡ ಅಂತ ಮಣ್ಣರಾಶಿಯನ್ನೇ ತಂದೊಯ್ತಿವೆ. ಸೂರಜ್, TV9, ಕಾರವಾರ.